ಒಂದು ಕಾಲಕ್ಕೆ ಕನ್ನಡಕ್ಕೆ ಪರಭಾಷೆಯ ನಟಿಯರು ಹೆಚ್ಚೆಚ್ಚು ಬರ್ತಿದ್ರು. ಆದ್ರೀಗ ಕಾಲ ಬದಲಾಗಿದೆ. ಕನ್ನಡದ ನಟಿಯರು ಎಲ್ಲ ಊಟಗಳನ್ನ ಆಳ್ತಾ ಇದ್ದಾರೆ. ಎಲ್ಲ ಸ್ಟಾರ್ ನಟರ ಫೇವರಿಟ್ ಆಗಿದ್ದಾರೆ. ಈ ವರ್ಷ ಪ್ಯಾನ್ ಇಂಡಿಯಾದಲ್ಲಿ ಕಮಾಲ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಾಸ್ಟರ್ ಹಿಟ್ ಕೊಟ್ಟ ನಟಿ ಮಣಿಯರಲ್ಲಿ ಮೊದಲ ಸಾಲಲ್ಲಿ ನಿಲ್ಲೋದು ನಟಿ ರಶ್ಮಿಕಾ ಮಂದಣ್ಣ. 2024ರ ಡಿಸೆಂಬರ್ನಲ್ಲಿ ಪುಷ್ಪ 2 ಸಿನಿಮಾದಿಂದ ಶುರುವಾದ ಶ್ರೀವಲ್ಲಿಯ ಓಟ 2025ರಲ್ಲಂತೂ ಜೋರಾಗಿತ್ತು. ಅದಾಗಲೇ ಪುಷ್ಪ 2 ಮೂಲಕ 1800 ಕೋಟಿ ಗಳಿಸಿ ಗೆದ್ದು ಬೀಗಿದ್ದ ರಶ್ಮಿಕಾ ವರ್ಷದ ಆರಂಭದಲ್ಲಿ ಕಾಲಿಗೆ ಪೆಟ್ಟು ಮಾಡಿಕೊಂಡು ಹಾಸಿಗೆ ಹಿಡಿಯೋ ಬದಲು ಕುಂಟುತ್ತಲೇ ಬಂದು ಚಾವಾ ಸಿನಿಮಾ ಗೆಲ್ಲಿಸಿದ್ರು. ಈ ವರ್ಷ ಸುಸೂತ್ರವಾಗಿ ಸಿನಿಮಾ ಮುಗಿಸಿ ಪ್ಯಾನ್ ಇಂಡಿಯಾದ ನಂಬರ್ 1 ನಟಿಯಾಗಿದ್ದಾರೆ. ರಶ್ಮಿಕಾ ನಂತರ ಕಮಾಲ್ ಮಾಡಿದ ಮತ್ತೊಬ್ಬ ಕನ್ನಡತಿ ರುಕ್ಮಿಣಿ ವಸಂತ. ಹೊಂಬಾಳೆ ಜೊತೆಗೆ ಭಗೀರಾ ಸಿನಿಮಾ ಮಾಡಿ ವಿಜಯ್ ಸೇತುಪತಿ ಜೊತೆಗೆ ತಮಿಳಿನಲ್ಲಿ ಏಸ್ ಸಿನಿಮಾದಲ್ಲಿ ಆವರೇಜ್ ಹಿಟ್ ಕೊಟ್ಟ ರುಕ್ಮಿಣಿ ಆನಂತರ ಕಾಂತಾರದ ಕನಕವತಿಯಾಗಿ ಎಲ್ಲರ ಮನಗೆದ್ರು. ಈ ವರ್ಷದ ಪಾಪ್ಯುಲರ್ ನಟಿ ಅನ್ನೋ ಹಣೆಪಟ್ಟಿಯ ಜೊತೆಗೆ IMDbಯಲ್ಲಿಯ ಸ್ಥಾನ ಗಿಟ್ಟಿಸಿಕೊಂಡ ರುಕ್ಮಿಣಿ ವಸಂತ ಕಾಂತಾರ 2 ಮೂಲಕ ಪ್ಯಾನ್ ಇಂಡಿಯಾ ಆಡಿಯನ್ಸ್ಗಳಿಗೆ ಹತ್ತಿರವಾದ್ರು. ಇನ್ನು ಇವರಿಬ್ಬರ ಜೊತೆಗೆ ಡ್ಯಾನ್ಸಿಂಗ್ ಡಾಲ್ ಶ್ರೀಲೀಲಾ ಈ ವರ್ಷ ಪ್ಯಾನ್ ಇಂಡಿಯಾ ಸಿನಿಮಾದ ಮೂಲಕ ತೆರೆ ಮೇಲೆ ಬರ್ದೇ ಇದ್ರೂ 2 ತೆಲುಗು ಸಿನಿಮಾಗಳ ಮೂಲಕ ಕಮಾಲ್ ಮಾಡಿದ್ರು. ಅದರಲ್ಲಿ ಒಂದು ರಾಬಿನ್ ಹುಡ್ ಬಾಕ್ಸ್ ಆಫೀಸ್ ಅಲ್ಲಿ ಮುಗ್ಗರಿಸಿದ್ರು. ಕಿರೀಟಿ ಜೊತೆಗಿನ ಜೂನಿಯರ್ ಆವರೇಜ್ ಹಿಟ್ ಆಯಿತು. ಆನಂತರ ಬಂದ ಮಾಸ್ ಜಾತಾರ ಆವರೇಜ್ ಹಿಟ್ ಆಗೋ ಮೂಲಕ ಮುಂದಿನ ವರ್ಷ ಪ್ಯಾನ್ ಇಂಡಿಯಾದಲ್ಲಿ ಆಶಿಕಿ 3 ಮೂಲಕ ಮೋಡಿ ಮಾಡೋಕೆ ಸಜ್ಜಾಗಿದ್ದಾರೆ. KGF 2 ಮೂಲಕ ಪ್ಯಾನ್ ಇಂಡಿಯಾದಲ್ಲಿ ಗಮನ ಸೆಳೆದ ನಟಿ ಶ್ರೀನಿಧಿ ಶೆಟ್ಟಿ ಈ ವರ್ಷ ನ್ಯಾಚುರಲ್ ಸ್ಟಾರ್ ನಾನಿ ಜೊತೆಗೆ ಸೇರಿ ಹಿಟ್ 3 ನಂತಹ ಸೂಪರ್ ಹಿಟ್ ಸಿನಿಮಾ ಕೊಟ್ಟರು. ಅಲ್ಲದೆ ತೆಲುಗಿನ ತೆಲುಸುಗದ ಮೂಲಕ ಮತ್ತೊಂದು ಸಿನಿಮಾ ನೀಡಿದ್ದು ವಿಶೇಷವಾಗಿತ್ತು. ಒಟ್ಟಿನಲ್ಲಿ ಪ್ಯಾನ್ ಇಂಡಿಯಾದಲ್ಲಿ ಈ ವರ್ಷ ಕನ್ನಡತಿಯರೇ ಕಮಾಲ್ ಮಾಡಿದ್ದು ಗ್ಲಾಮರಸ್ಗೂ ಸೈ, ಡಿ ಗ್ಲಾಮರ್ ಪಾತ್ರಗಳಿಗೂ ಜೈ ಎನ್ನುವಂತೆ ಎಲ್ಲೆಲ್ಲೂ ನಮ್ಮದೇ ಹವಾ ಅಂದಿದ್ದು ಮುಂದಿನ ವರ್ಷ ಇನ್ಯಾವ ರೀತಿ ಸುದ್ದಿ ಮಾಡ್ತಾರೆ ಕಾದ್ ನೋಡಬೇಕಿದೆ.